ಎತ್ತಿನಹೊಳೆ ಯೋಜನೆಯನ್ನ ಕಾಂಗ್ರೆಸ್ ಶಾಸಕ ವಿರೋಧ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಪುತ್ತೂರು ಶಾಸಕ ಅಶೋಕ್ ರೈ ಈ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಎತ್ತಿನಹೊಳೆ ಯೋಜನೆಯನ್ನ ಕಾಂಗ್ರೆಸ್ ಶಾಸಕ ವಿರೋಧಿಸಿದ್ದಾರೆ. ಸರ್ಕಾರದ ವಿರುದ್ಧ ಪುತ್ತೂರು ಶಾಸಕ ಅಶೋಕ್ ರೈ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಪಶ್ಚಿಮ ವಾಹಿನಿ ಯೋಜನೆಗೆ ನೀವು ಹಣ ಇಲ್ಲ ಅಂತ ಹೇಳ್ತೀರಾ, ಇನ್ನ ಎತ್ತಿನಹೊಳೆ ಯೋಜನೆಗೆ 24,000 ಕೋಟಿಯನ್ನ ಕೊಡ್ತೀರಾ? ಎತ್ತಿನಹೊಳೆಗೆ ನೀರು ಹರಿಸಿದ್ರೆ ನಮಗೆ ಖಂಡಿತ ಸಮಸ್ಯೆ ಆಗುತ್ತೆ. ಉಪ್ಪಿನಂಗಡಿಯಲ್ಲಿ 151 ಕೋಟಿ ರೂಪಾಯಿ ವೆಚ್ಚದ ಡ್ಯಾಮ್, ಕಠಾರದಲ್ಲಿ 250 ಕೋಟಿ ವೆಚ್ಚದ ಡ್ಯಾಮ್ ಅನ್ನ ಕೇಳಿದ್ದೀನಿ ಅಂತ ಅಶೋಕ್ ರೈ ಹೇಳಿದ್ದಾರೆ. ಮುಂದಿನ 15 ವರ್ಷಗಳಲ್ಲಿ ಕರಾವಳಿಯಲ್ಲಿ ನೀರಿನ ಬರ ಎದುರಾಗುತ್ತೆ ಅಂತ ಅಶೋಕ್ ರೈ ಹೇಳಿದ್ದಾರೆ. ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಎತ್ತಿನಹೊಳೆ ಯೋಜನೆ ವಿರೋಧಿಸಿದ್ದಾರೆ ಕಾಂಗ್ರೆಸ್ ಶಾಸಕ. ಇಡೀ ಕರ್ನಾಟಕದ 45 ಶಾಸಕರನ್ನು ಕರೆದಿದ್ದಾರೆ. ನಾನು ಚರ್ಚೆ ಮಾಡಿ ನಮಗೆ ಎತ್ತಿನಹೊಳೆ ನೀರು ನಿಮಗೆ ಕೊಡ್ತೀವಿ, ನಾನು ಪಕ್ಷವಾಗಿ ಯಾವುದು ದುಡ್ಡು ಕೊಡೋದಿಲ್ಲ, ಎತ್ತಿನಹೊಳೆಗೆ 26,000 ಕೋಟಿ ಕೊಡ್ತಾರೆ, ನಮಗೆ ಏನಿದೆ ಸ್ವಾಮಿ? ನಾವಿರುವಂಥದ್ದು ಒಬ್ಬ ಶಾಸಕ ಇಲ್ಲಿ ನದಿ ತೀರದಲ್ಲಿ ಇರುವಂಥದ್ದು, ಬಾಕಿ ಎಲ್ಲ ಸಮುದ್ರ ತೀರದಲ್ಲಿ ಇರುವಂಥ ಶಾಸಕರು ಇರು. ನದಿ ತೀರದಲ್ಲಿ ನಾನು ಒಬ್ಬರೇ ಇರು. ಸೊ ನಮಗೆ ಕುಡಿಯುವ ನೀರಿಗೆ ತೊಂದರೆ ಆಗಿದೆ. ಈಗ ಇನ್ನು ಮುಂದೆ ನಾವು ದೊಡ್ಡ ಡ್ಯಾಮ್ ಆಗದಿದ್ರೆ ನಮಗೆ ಕುಡಿಯುವ ನೀರು ಕೂಡ ತುಂಬ ದಿವಸ ತೊಂದರೆ ಆಗ್ತದೆ. ಅಲ್ಲೆಲ್ಲ ಎತ್ತಿನಹೊಳೆಗೆ ಮೇಲೆ ಹೋಗ್ಲಿಕ್ಕೆ ಆಯಿತು. ನಾವಿಲ್ಲಿ ಶೇಖರಣೆ ಮಾಡದಿದ್ದರೆ ನಮಗೆ ಖಂಡಿತ ಇನ್ನು 10-15 ವರ್ಷ ಆಗುವಾಗ ನಮಗೆ ಕುಡಿಯುವ ನೀರಿಗೆ ಬರೆಗಳು ಬರ್ತದೆ. ಅದಕ್ಕೆ ನಾವು ಕೊಟ್ಟಿರುವಂಥದ್ದು 352 ಕೋಟಿ ರೂಪಾಯಿ. ಉಪ್ಪಿನಂಗಡಿಯಲ್ಲಿ ದೊಡ್ಡ ಬ್ರಿಡ್ಜ್, ಇನ್ನೊಂದು ಬರಲಿಕ್ಕಿದೆ, ಕಟ್ಟಡದಲ್ಲಿ 250 ಕೋಟಿ. ಅದು ಎರಡು ಬಂದರೆ ಜೀವನ ಪರ್ಯಂತ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಕುಡಿಯುವ ನೀರಿಗೆ. ಬೆಂಗಳೂರಿನ ಲಾಲ್ಬಾಗ್ ಮೆಟ್ರೋ ನಿಲ್ದಾಣದ ಬಳಿ ನಿಂತಿದ್ದ ಕಾರಿಗೆ ಬೆಂಕಿ ಹೊತ್ತಿಕೊಂಡು ಅದು ಭಸ್ಮವಾಗಿದೆ. ಕಾರ್ ಪಕ್ಕದಲ್ಲಿದ್ದಂತಹ ಬೈಕ್ ಕೂಡ ಬೆಂಕಿಗೆ ಆಹುತಿಯಾಗಿದೆ. ಇವತ್ತು ಸಂಜೆ 4 ಗಂಟೆ ಸುಮಾರಿಗೆ ಈ ಘಟನೆ ನಡೆದಿರೋದು. ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸದ್ಯ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ.